ಆರೋಗ್ಯ ಭಾಗ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಡಿಸ್ಕಸ್ ಮಾಡುವಂಥ ಟಾಪಿಕ್ ಬಂದ್ಬಿಟ್ಟು ಈ ವೇಟ್ ಲಾಸ್ ಡಯಟ್. ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ ಮಾಡಬೇಕಾ ಮಾಡಬಾರ್ದಾ, ಎಷ್ಟು ಮಾಡಬೇಕು ಅಂತ ಹೇಳಿದ್ವಿ. ಸೊ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೆ 90% ಡಯಟು 10% ಎಕ್ಸಸೈಸು ಅಂತ. ಸೊ ಈ 90% ಡಯಟಲ್ಲಿ ಏನು ಮಾಡಬೇಕು? ಈಗ ಡಯಟ್ ಅಂದರೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಒಬ್ಬ ಡಯಟಿಷಿಯನೇ. ಈಗ ಬಾಗ್ಲಿ ಮನೆಯವರು ಡಯಟಿಷಿಯನೇ, ನಿಮ್ಮ ಕಾರ್ ಡ್ರೈವರು ಡಯಟಿಷಿಯನೇ, ನಿಮ್ಮ ಮನೆಗೆ ಕೆಲಸ ಮಾಡೋ ಬರೋರು ಡಯಟಿಷಿಯನೇ, ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಅಂದರೆ ಫಸ್ಟ್ ಅವರು ದೊಡ್ಡ ಡಯಟಿಷಿಯನ್ಸ್. ಅವರೇ ಹೇಳ್ತಾರೆ ಫಂಕ್ಷನ್ಗೆ ಹೋದಾಗ, ನೀನು ಈ ಜ್ಯೂಸ್ ಕುಡಿ ವೇಟ್ ಕಡಿಮೆ ಆಗ್ತೀಯಾ, ನೀನು ಆ ತರಕಾರಿ ತಿನ್ನು ಕಡಿಮೆ ಆಗ್ತೀಯಾ, ಈ ಸೊಪ್ಪಿಂದು ಜ್ಯೂಸ್ ಮಾಡ್ಕೊಂಡು ದಿನಾ ಬೆಳಿಗ್ಗೆ ಕುಡಿದ್ರೆ 2 ವಾರದಲ್ಲಿ ವೇಟ್ ಎಲ್ಲ ಹೋಗ್ಬಿಡುತ್ತೆ, ಫ್ಯಾಟೆಲ್ಲ ಕರಗೋಗುತ್ತೆ, ಇವೆಲ್ಲ ಹೇಳ್ತಾರೆ. ಸೊ ಹೇಳಲಿಕ್ಕೆ ಕೇಳಲಿಕ್ಕೆ ಚೆಂದ ಇರ್ತದೆ, ಮಾಡೋಕ್ಕೆ ಬಹಳ ಕಷ್ಟ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಬಹಳಷ್ಟು ಸುಲಭವಾಗಿ, ಎಷ್ಟು ಈಸಿಯಾಗಿ ಮನೆಯಲ್ಲಿ ಇರುವಂಥ ಆಹಾರ ಪದ್ಧತಿಗಳಿಂದ, ಮನೆಯಲ್ಲಿರುವಂಥ ಆಹಾರದಿಂದಾನೇ, ಮನೆಯಲ್ಲಿ ಸಿಗುವಂಥದ್ದು ಅತಿ ಕಡಿಮೆ ಖರ್ಚು ಅಥವಾ ಖರ್ಚೇ ಇಲ್ಲದೆ ಇರುವಂಥ ಆಹಾರ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೇನೆ. ಈ ಇತ್ತೀಚೆಗೆ ನೀವು ಪೇಪರಲ್ಲೇ ಓದಿರ್ಬೋದು, ಈ ಕೀಟೋ ಡೈಟ್ ಅನ್ನೋದು ಒಂದು 5 ವರ್ಷ ಕೆಳಗಡೆ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಎಲ್ಲರ ಬಾಯಲ್ಲಿ ಅದೇ ಮಾತು. ಎಲ್ಲ ನಾವು ಸ್ಟಾರ್ ಹೀರೋಸ್ ಆಗಿರಲಿ, ಈ ಹೀರೋಯಿನ್ಸ್ ಆಗಿರಲಿ, ಬಾಲಿವುಡ್ ಆ್ಯಕ್ಟರ್ಸ್ ಎಲ್ಲರೂ ಎಲ್ಲರೂ ಎಲ್ಲರ ಒಂದೇ ಮಾತು, ಕೀಟೋ ಡೈಟ್ ಮಾಡಬೇಕು, ಪ್ರೋಟೀನ್ ತಿನ್ನಬೇಕು. ಇದರಲ್ಲಿ ನಾನು ನೋಡಿದ್ದು ವೆಜಿಟೇರಿಯನ್ಸು ನಾನ್ ವೆಜ್ ಸ್ಟಾರ್ಟ್ ಮಾಡಿದ್ರು, ಅದೇನೋ ತಿಂದರೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಈ ರೀತಿ ಯಾವಾಗ ಆಗುತ್ತೆ ಅಂದರೆ, ಫಸ್ಟ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾವು ಮೈಂಡ್ ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ಆ ಮೈಂಡ್ ಲೂಸ್ ಮಾಡ್ಕೋಬಾರ್ದು. ನಾವು ಸ್ವಲ್ಪ ಮೈಂಡನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಆರಾಮದಲ್ಲಿ ಯೋಚನೆ ಮಾಡಿ ಮುಂದಕ್ಕೆ ಹೋಗ್ಬೇಕು. ಗಾಬ್ರದಲ್ಲಿ ಮಾಡಿದ್ರೆ ಕಡಿಮೆ ಆಗಲ್ಲ. ಒಂದು ವೆಯ್ಟ್ ಲಾಸೇ ಅಲ್ಲ, ಯಾವುದೇ ಒಂದು ಕೆಲಸ ನೀವು ಮಾಡ್ಬೇಕಂದಾಗ ಗಾಬ್ರಲ್ಲಿ ಮಾಡಿದ್ರೆ ಕೆಲಸ ಆಗಲ್ಲ, ಅದು ಹಾಳಾಗೋಗುತ್ತೆ ಕೆಲಸ. ಸೊ ನೆಮ್ಮದಿಯಾಗಿ ಯೋಚನೆ ಮಾಡಿ ಮಾಡಬೇಕು. ನಾವು ಒಂದು ಸಣ್ಣ ಆ್ಯಡ್ ನೋಡ್ಬಿಟ್ರೆ ಆ ರೀತಿ ಮಾಡಬೇಕು. ಅದೊಂದು ಆ್ಯಪಲ್ ಸೈಡರ್ ವಿನೆಗರ್ ಅಂತ ಹೇಳೋದು ಬಂದಿತ್ತು, ಅದಷ್ಟೇ. ಅದು ಎಷ್ಟು ಕುಡಿಬೇಕು ನೀರಲ್ಲಿ ಹಾಕೊಂಡ್ರೆ ಬಾಟ್ಲಿಗಳು ಕುಡಿದು ಭಾಳ ಫೇಮಸ್ ಆಯ್ತು. ಅದನ್ನು ಬ್ಯಾನ್ ಆಯ್ತು. ಈಗ ಹೇಳ್ತಾರೆ ಅದರಿಂದ ಇಂಟೆಸ್ಟೈನ್ಸ್ ಎಲ್ಲ ಹಾಳಾಗ್ತಿದೆ, ಹೊಟ್ಟೆದಲ್ಲೆಲ್ಲ ಅಸಿಡಿಟಿ ಆಗ್ತಿದೆ ಅಂತೇಳಿ ಸುಮಾರು ಬಂದಿದೆ. ಈ ಕೀಟೋ ಡಯಟಿಂದ ಎಕ್ಸಸ್ ಆಫ್ ಪ್ರೋಟೀನ್ ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಆಗಿ ನೋವಾಗೋದು ಜಾಸ್ತಿ ಆಗ್ತಿದೆ. ಈ ಸಡನ್ ವೇಟ್ ಲಾಸ್ ಆಗ್ಬಿಡುತ್ತೆ. ಯಾವಾಗಲೇ ಇರಲಿ ಸಡನ್ ಅನ್ನೋದು ಆಗಲ್ಲ. ದಿಢೀರಂತ ಯಾವುದೇ ಆದರೂ ಅದು ಒಳ್ಳೇದಲ್ಲ. ನಿಧಾನವಾಗಿ ದಿಢೀರಂತ ನಾವು ಒಂದೇ ರಾತ್ರಿಗೆ ಸಾಹುಕಾರ ಆಗ್ಬಿಟ್ರೆ, ಒಂದು ಲಾಟ್ರಿ ಬಂತಪ್ಪ, ನೆಕ್ಸ್ಟ್ ಡೇ ನಮ್ಗೆ ಏನು ಮಾಡಬೇಕು ಅರ್ಥ ಆಗಲ್ಲ, ಅಷ್ಟೊಂದು ದುಡ್ಡು ತಗೊಂಡು. ಸೊ ಅದೇ ರೀತಿ ಈ ವೆಯ್ಟ್ ಗೇನ್ ಆದರೂ ಲೂಸ್ ಆದರೂ ಏನೇ ಇರಲಿ, ನಿಧಾನ, ಒಂದು ನ್ಯಾಚುರಲ್ ಪೇಸ್ ಇರುತ್ತೆ. 3 months, 6 months, 3 weeks, 5 weeks, 1 year, ಡಿಪೆಂಡಿಂಗ್ ಅಪಾನ್ ನಿಮ್ಮ ವೆಯ್ಟ್. ನೀವು 60 kg ಇದ್ರೆ ಎಷ್ಟು, 80 ಇದ್ರೆ ಎಷ್ಟು, ನಿಮ್ಮ ಹೈಟಿಗೆ ನಿಮ್ಮ ವೆಯ್ಟ್. ಇನ್ನೊಂದು ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಕೆಲವೊಬ್ಬರು ಲೇಡೀಸ್ ಹತ್ರ ಬರ್ತಾರೆ, 65-70 ಇರ್ತಾರೆ, ಸಾರ ವೆಯ್ಟ್ ಕಡಿಮೆ ಆಗಬೇಕು ಅಂತಾರೆ. ಅಲ್ಲಮ್ಮ, ವೆಯ್ಟ್ ಜಾಸ್ತಿ ಇದ್ರೆ ತಾನೇ ಕಡಿಮೆ ಆಗೋದು ಅಂತ ನಾವು ಕೇಳೋದು. ಈ ಕೆಲವೊಬ್ರು 140-150 ಇರ್ತಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಈ 65-70 ಇರ್ತಾರೆ, ಅದು ಆಬ್ಸೆಷನ್ ಅಂತ ಹೇಳ್ತೀವಿ ನಾವು. ಅದೊಂದು ಹುಚ್ಚು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದೆ ಕಡಿಮೆ ಆಗಬೇಕು ಅಂತ. ಏನಮ್ಮ ಅಂದರೆ, ಇಲ್ಲ ಸರ್, ಮದುವೆಗೆ ಮುಂಚೆ ನಾನು 43 kg ಇದೆ, ಮದುವೆ ಆದಮೇಲೆ ನಾನು 60 ಆದೆ. ಮದುವೆ ಆದಮೇಲೆ ಅಲ್ಲಮ್ಮ, ಮದುವೆ ಆದಮೇಲೆ ಎಷ್ಟು ಚೇಂಜಸ್ ಆಯಿತು. ನೀವು ಒಂದು ತಾಯಿ ಆದ್ರಿ, ಮಕ್ಕಳನ್ನ ಹೆತ್ತಿದ್ರಿ, ಇವೆಲ್ಲ ಮಾಡೋದ್ರಿಂದ ವೆಯ್ಟ್ ಗೇನ್ ಆಗ್ತದೆ. ಯಾಕೆ ಆಗ್ತದೆ? ನೀವು ಸಣ್ಣ ಹುಡುಗಿಯಾಗಿದ್ರಿ, ಆವಾಗ ಒಂದು 30-35 kg ಇದ್ರಿ ಅನ್ಕೊಳ್ಳೋಣ, ಎಕ್ಸಾಂಪಲ್. ಸ್ವಲ್ಪ ಬೆಳೆದು ದೊಡ್ಡವರಾದ್ಮೇಲೆ ಒಂದು 35-45 kg ಬಂದ್ರಿ. ಮದುವೆ ಆದಮೇಲೆ ನೀವು ಒಂದು ಮಗುನ ಹೆತ್ತಬೇಕಂದ್ರೆ ಸ್ಟೆಮಿನಾ ಬೇಕಲ್ವಾ? ಸೊ ಅದಕ್ಕೆ ದೇಹ ಏನು ಮಾಡುತ್ತೆ, ಫ್ಯಾಟ್ ಡೆಪಾಸಿಟ್ನ ಜಾಸ್ತಿ ಮಾಡುತ್ತೆ ನಿಮ್ಮ ಸೇಫ್ಟಿಗಾಗಿ. ಈಗ ನೀವು ತಪ್ಪಿಯಲ್ಲಿ ಯಾವಾಗ ಕಡಿಮೆ ಆಗಬೇಕು? ಈಗ ಮದುವೆಗೆ ಮುಂಚೆ 43, 45, 50 ಇದ್ದು ಮಕ್ಕಳಾದ್ಮೇಲೆ 90ಗೆ ಹೋದ್ರೆ ದೆನ್ ಹೌದು, ಎಸ್, ಯು ನೀಡ್ ಸಮ್ ಕರೆಕ್ಷನ್ಸ್ ಅಂತ. ಈಗ 50 ಇದ್ದವರು 60-65 ಆದರೆ ಅದು ದೊಡ್ಡ ಡಿಫ್ರೆನ್ಸ್ ಅಲ್ಲ. ಅದು ನಿಮ್ಮ ದೇಹ ಅಡ್ಯಾಪ್ಟ್ ಮಾಡ್ಕೊಂಡಿದೆ ನಿಮಗೆ ಬಾಡಿನ ಸ್ಟ್ರೆಂತ್ ಮಾಡಲಿಕ್ಕೆ. ಈಗ ನಾಳೆ ಬೆಳಿಗ್ಗೆ ನೀವು ಈ ಹೆಣ್ಮಕ್ಳಿಗೆ ನಾನು ಮೇಜರ್ಲಾಗಿ ಹೇಳ್ತಿರೋಂಥದ್ದು, ಈ ನನಗೆ ಮೊನ್ನೆ ಒಬ್ಬ ಲೇಡಿ ಬಂದಿದ್ದಾರೆ, ಡೆಲಿವರಿ ಆಗಿ ಜಸ್ಟ್ 3 months ಆಗಿದೆ, ಲೂಸ್ ವೇಟ್ ಆಗಬೇಕು ಅಂತ ಬಂದಿದ್ದಾರೆ. ನಾನು ವೇಟ್ ಲೂಸ್ ಆಗ್ಬೇಕು ಸರ್ ಅಂತ. ನಾನು ಹೇಳಿದೆ, ಅಲ್ಲಮ್ಮ, ನೀನೀಗ ಡಯಟ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿನ್ನ ಮಗುಗೆ ಏನು ಹಾಲು ಕೊಡ್ತೀಯ ನೀನು? ಸೊ ಅದೊಂದು ಬಹಳ ಮುಖ್ಯವಾದಂಥ ವಿಷಯ, ನೆನ್ಪಿಟ್ಕೊಳ್ಳಿ. ಈ ಗರ್ಭಿಣಿ ಸ್ತ್ರೀಯರು, ಜಸ್ಟ್ ಡೆಲಿವರಿ ಆಗಿರೋ ಸ್ತ್ರೀಯರು, ಇವರೆಲ್ಲ ಅಟ್ಲೀಸ್ಟ್ ಡೆಲಿವರಿ ಮುಗಿದು 1 ವರ್ಷದವರೆಗೆ ಈ ತಾಯಿ ಹಾಲು ಕುಡಿಸೋ ಅಂಥ ಪದ್ಧತಿ ಮುಗಿಯಂತವರೆಗೂ ಇಂಥ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಿ.
ನೀವು ಏನೂ ಆಗೋದಿಲ್ಲ. ಈಗ ಕೆಲವೊಬ್ರು ಹೇಳ್ತಾರೆ ಯೂಟ್ಯೂಬ್ ವಿಡಿಯೋಸಲ್ಲಿ, ನಾನು ನೋಡಿದ್ದೀನಿ, ಇಲ್ಲ ನೀವು ಆದ ತಕ್ಷಣನೇ ಡೆಲಿವರಿ ಆದ ತಕ್ಷಣ ಸ್ಟಾರ್ಟ್ ಮಾಡಬೇಕು ಡಯಟು, ಅದೇನೋ ಮಸಾಜ್ ಮಾಡಿಸ್ಕೋಬೇಕು, ಬ್ಯಾಂಡ್ ಹಾಕ್ಕೋಬೇಕು, ಹಂಗೆ ಹಾಕ್ಕೋಬೇಕು. ಅಷ್ಟು ಅಬ್ಸೆಷನ್ ಬೇಡ. ಯಾರಂತವೆಲ್ಲ ಮಾಡ್ಬೇಕಂದ್ರೆ ಯಾರಿಗೆ ಅವ್ರು ನೋಡೋ ಲುಕ್ಸಿಂದ ಅವ್ರಿಗೆ ದುಡ್ಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ಕರೀನಾ ಕಪೂರು, ಕತ್ರಿನಾ ಕೈಫ್ ಇಂಥವ್ರು ಇರ್ತಾರಲ್ಲ, ಹೀರೋಯಿನ್ಸು, ಇವ್ರಿಗೆ ಅಂಥವೆಲ್ಲ ನಡೀತದೆ. ಈಗ ಅವ್ರಿಗೆ ಒಂದು ಫಿಲ್ಮ್ ಮಿಸ್ ಆದರೆ ಒಂದು 5 ಕೋಟಿ 10 ಕೋಟಿ ನಷ್ಟ ಆಗುತ್ತೆ. ನಮ್ಗಂಥದ್ದೇನಿಲ್ಲ. ನೋಡೋದಂತಲ್ಲ, ಫಸ್ಟ್ ಹೆಲ್ತ್ ಇಂಪಾರ್ಟೆಂಟ್. ಸೊ ಹೆಲ್ತ್ ಅನ್ನೋದು ಕಾಪಾಡ್ಕೋಬೇಕು ನಾವು. ಅದನ್ನ ಬಿಟ್ಟು ವೇಟ್ ಲಾಸ್ ಅಂತ ಹೋದ್ರೆ ಹುಚ್ಚು, ಆಬ್ಸೆಷನ್ ಅಂತ ಹೇಳಿದ್ಮೇಲೆ ಇಷ್ಟಕ್ಕೆ ಮುಂಚೆ ಹಂಗಾಗುತ್ತೆ. ಸೊ ಈ ಡಯಟಲ್ಲಿ ನಾವು ಯಾವ ರೀತಿ ತಿನ್ನಬೇಕು? ಈ ಕೀಟೋ ಡಯಟ್ ಏನಾಯಿತು, ಸಡನ್ ಲೂಸ್ ಆಯಿತು. ಯಾಕೆ? ಕಂಪ್ಲೀಟ್ ಕಾರ್ಬೋಹೈಡ್ರೇಟ್ಸ್ ಇಳಿಸ್ಬಿಟ್ವಿ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಅನ್ನ, ಚಪಾತಿ, ಈ ವೆಜಿಟೇಬಲ್ಸ್, ಇವೆಲ್ಲ ಕಾರ್ಬೋಹೈಡ್ರೇಟ್ಸ್. ಇವೆಲ್ಲನ ಬಿಟ್ಬಿಟ್ಟು ಅವರು ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ ನಾನು ಹೇಳಿದ್ರು. ಸೊ ಅವ್ರು ಹೇಳ್ತಾರೆ ಬರೇ ಪ್ರೋಟೀನ್ ತಿನ್ನಿ, ಅಂದರೆ ಮೀಟು, ಇಲ್ಲ ಈ ಕಾಳುಗಳು, ಇಂಥ ಬರೀ ಪ್ರೋಟೀನ್ ಅಂಶ, ಈ ಮಾಂಸದ ಕೃತ್ಯಗಳು ಜಾಸ್ತಿ ಇರುವಂಥ ಆಹಾರ ತಿನ್ನಿ, ವೇಟ್ ಕಡಿಮೆ ಆಗುತ್ತೆ ಅಂತ. ಸೊ ಏನು ಮಾಡ್ತಿದ್ದೀರಲ್ಲಿ ಈ ಕೀಟೋ ಡಯಟ್ ಮಾಡೋದ್ರಿಂದ, ನೀವು ಬಾಡಿಗೆ ಜಾಸ್ತಿ ಪ್ರೋಟೀನ್ ಕೊಡೋದ್ರಿಂದ ಈ ಕಾರ್ಬೋಹೈಡ್ರೇಟ್ ರಿಸರ್ವ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಸೊ ಇತ್ತಿದ್ದಂಗೆ ವೆರಿ ಶಾರ್ಟ್ ಟೈಮಲ್ಲಿ ದಿಢೀರಂತೇಳಿ ವೇಟ್ ಲಾಸ್ ಆಗಿಬಿಡ್ತೀರ. ಬಟ್ ಹೆಲ್ತ್ನು ಲಾಸ್ ಆಗ್ತಿದೆ, ಅದನ್ನು ಗಮನಿಸ್ತಿಲ್ಲ ನಾವು. ಸೊ ವೇಟ್ ಲಾಸ್ ಪದ್ಧತಿಗೆ ನಾನು ಹೇಳುವಂಥ ಒಂದು ಸಿಂಪಲ್ ಡಯಟ್. ಫಸ್ಟ್, ಇದು ಹೊಸ ಡಯಟ್ ಏನಲ್ಲ, ನಮ್ಮ ಪೂರ್ವಿಕರೆಲ್ಲ, ನಮ್ಮ ತಾತ ಅಜ್ಜಿಂದಿರೆಲ್ಲ ಮಾಡ್ತಿರುವಂಥ ಆಹಾರ ಪದ್ಧತಿನೇ ಇದು. ಮೊದಲನೇದಾಗಿ 2 meals a day ಅಂತ ಹೇಳ್ತೀವಿ. ನಮ್ಮ ಪ್ರಾಕೃತಿಕ ಚಿಕಿತ್ಸೆದಲ್ಲಿ ಪಂಚತಂತ್ರ ಅಂತಿದೆ. ಪಂಚತಂತ್ರಗಳು ಇವೆಲ್ಲ ಫಾಲೋ ಮಾಡಿದ್ರೆ ಯಾವ ರೀತಿಯ ಅನಾರೋಗ್ಯ ಸಮಸ್ಯೆ ಹತ್ತಿರಕ್ಕೆ ಬರಲ್ಲ ಅಂತ. ಸೊ ಅದರಲ್ಲಿ ಒಂದು ಪಾಯಿಂಟ್ ಬಂದು 2 meals a day ಅಂತೀವಿ. ದಿನಕ್ಕೆ 2 ಹೊತ್ತೇ ಊಟ ಮಾಡೋದು. ಮುಂಚಿನ ಕಾಲದಲ್ಲಿ ಬೆಳಿಗ್ಗೆ 10-11 ಗಂಟೆ ತಿಂತಿದ್ರು, ಸಂಜೆ 4 ಗಂಟೆ ಅಷ್ಟೇ ಮುಗೀತು. ಈ ಅಲ್ಪಾಹಾರ, ಟಿಫಿನು, ಬ್ರೇಕ್ಫಾಸ್ಟು, ಸ್ನ್ಯಾಕ್ಸು, ಮಿಡ್ ಮೀಲ್ ಸ್ನ್ಯಾಕ್ಸು, ಇಂಥ ರೀತಿ ಎಲ್ಲ ಏನೂ ಇರಲಿಲ್ಲ. ಈಗ ನಾವೆಲ್ಲ ಈ ಬ್ರಿಟಿಷವ್ರು ಬಂದು ಸ್ವಲ್ಪ ಕೊಟ್ಟೋದು ಬ್ರೇಕ್ಫಾಸ್ಟ್ ಅಂತೇಳಿ ನಮಗೆ. ಸೊ ಅದಾದಮೇಲೆ ನಾವು ಕೆಲವೊಂದು ಟಿವಿಗಳು, ಸೀರೀಸ್ ನೋಡಿ ಕಲ್ತ್ಕೊಂಡಿದ್ದೀವಿ. ಸೊ ನಾನು ಹೇಳೋದು 2 meals a day ಅಂದರೆ, ಬೆಳಿಗ್ಗೆ ನೀವು ಆಫೀಸ್ ಹೋಗೋದಾದರೆ, ಈಗ ಫಾರ್ ಎಕ್ಸಾಂಪಲ್ 9 ಗಂಟೆಗೆ ಆಫೀಸ್ಗೆ ಹೋಗ್ತೀರಿ ಅಂತ ಅಂದ್ಕೊಂಡ್ರೆ, ನೀವು 1 ಅಥವಾ 2 ಲೋಟ ಗಂಜಿ ಕುಡಿದು ಆಫೀಸ್ಗೆ ಹೊರಡ್ಬೋದು. ಕನ್ಸಿಡರ್ ದಟ್ ಆಸ್ ಬ್ರೇಕ್ಫಾಸ್ಟ್, ಅಂದರೆ ಅದೇ ನಿಮ್ಮ ಬ್ರೇಕ್ಫಾಸ್ಟ್ ಅಂದ್ಕೊಳ್ಳಿ. ಆದಮೇಲೆ ನಿಮ್ಮ ಬ್ರೇಕ್ ಟೈಮ್ ಇರುತ್ತಲ್ಲ ಆಫೀಸಲ್ಲಿ, ಒಂದು 11:30, 12 ಅಥವಾ 1 ನಿಮಗಿದ್ದಾಗ, ಆ ಟೈಮಲ್ಲಿ ಊಟ, ಸಂಪೂರ್ಣದ ಊಟ. ಸೊ 2 meals a day ಅಲ್ಲಿ 1 ಹೊತ್ತು ಸಂಪೂರ್ಣದ ಊಟ. ಸಂಜೆ ಹೇಗೋ ಮನೆಗೆ ಬರ್ತೀರಿ, ಸಂಜೆ ಬಂದಾಗ ಮನೆಯಲ್ಲಿ ಯು ಕ್ಯಾನ್ ಹ್ಯಾವ್ ಟಿಫಿನ್ಸ್, ಲೈಟ್ ಟಿಫಿನ್ಸ್. ಬೆಳಿಗ್ಗೆ ನಾನು ಟಿಫಿನ್ ಕೊಟ್ಟಿಲ್ಲ, ಟಿಫಿನ್ಸ್ ಕೊಡ್ಬೋದು. ಈಗ ಸುಮಾರು ಜನಕ್ಕೇನು ರೈಸ್ ಬಿಡ್ತೀವಿ ನಾವು, ರೈಸ್ ತಿಂದರೆ ವೆಯ್ಟ್ ಆಗ್ತೀವಿ, ರೈಸ್ ತಿಂದರೆ ಶುಗರ್ ಬರುತ್ತೆ, ಈ ರೈಸ್. ಈಗ ನಮ್ಮ ತಾತ ಅಜ್ಜಿಂದ್ರೆ ಎಲ್ಲ ಅದನ್ನೇ ತಿಂದಿದ್ದು, ಅವ್ರಿಗೇನೂ ಬಂದಿಲ್ಲ. ತಿನ್ನೋದ್ರಿಂದ ಬರಲ್ಲ, ತಿನ್ನೋ ಪದ್ಧತಿ ಇದೆಯಲ್ಲ, ಎಷ್ಟು ತಿನ್ನಬೇಕು, ಕ್ವಾಂಟಿಟಿ, ಪೋರ್ಷನ್ ಸೈಜ್ ಅಂತ ಹೇಳ್ತೇವೆ ನಾವು. ಅಂದರೆ ಇಷ್ಟು ತಿನ್ನಬೇಕು ಅಂತೇಳಿ ಆ ಪೋರ್ಷನ್ ಸೈಜ್ ಕಂಟ್ರೋಲ್ ಮಾಡ್ಕೋಬೇಕು. ಈಗ ನಾನು ಹೇಳೋದ್ರಲ್ಲಿ ಈ 2 ಹೊತ್ತು ಹೇಳಿದ್ದೀನಲ್ಲ, ಎಲ್ಲ ತಿನ್ಬೋದು, ಅನ್ನನೇ ತಿನ್ಬೋದು, ಬೆಳಿಗ್ಗಿನ ಮೀಲ್. ಈಗ ನಾನು ಕನ್ಸಿಡರ್ ಒಂದು ಫೀಮೇಲ್ ಮನೇಲಿ ಇರ್ತಾರೆ, ಅವ್ರಿಗೆ ಒಂದು ಡಯಟ್ ಆಗೋದು ಒಂದು ಪ್ಲಾನ್, ಒಂದು ಎಕ್ಸಾಂಪಲ್ ಆಗಿ ಕೊಡ್ತೀನಿ ನಾನು. ಅವ್ರು ಬೆಳಿಗ್ಗೆ ಎದ್ದು ಕೂಡಲೇ ಒಂದು 2 glasses ವಾಟರ್ ಕುಡಿದು ಫ್ರೆಶ್ ಆಗಿ ಎಲ್ಲ ಆದ ನಂತರ ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳಿಗೆಲ್ಲ ಕಳಿಸ್ಬಿಟ್ಟು ಹಸ್ಬೆಂಡ್ನ ಆಫೀಸಿಗೆ ಕಳಿಸಿದ ಮೇಲೆ ಒಂದು 9-9:30 ಟೈಮ್ಗೆ 1 ಗ್ಲಾಸ್ ಗಂಜಿ ಕುಡಿಯೋಕ್ಕೆ ಹೇಳ್ತೀನಿ. ಆಮೇಲೆ 11:30 or 12 ಗಂಟೆ, ಇದು ಈ ನಡುವೆ ಎಲ್ಲರಿಗೂ ಗೊತ್ತಿರೋಂಥ ಪದ, ಇದು ಬ್ರಂಚ್ ಅಂತ ಹೇಳ್ತಾರೆ. ಹಂಗೆ ಬ್ರೇಕ್ಫಾಸ್ಟ್ ಅಲ್ಲ, ಹಂಗೆ ಲಂಚ್ ಅಲ್ಲ, ಬ್ರಂಚ್ ಅನ್ನೋ ಪದ್ಧತಿ. ಸೊ ಈ 11:30ಗೆ ಬ್ರಂಚ್ ಕೊಡ್ತೀನಿ ನಾನು. ಆ ಬ್ರಂಚಲ್ಲಿ ಲಂಚೇ ಆ್ಯಕ್ಚುಲಿ, ಅನ್ನ, ಬೇಳೆ, ತರಕಾರಿ, ಹೊಟ್ಟೆ ತುಂಬ ತಿನ್ನಿ, ಯಾವ ರಿಸ್ಟ್ರಿಕ್ಷನು ಇಲ್ಲ. ಹಂಗೆ ಹೇಳಿ ಅಂತೇಳಿ ಬಜ್ಜಿ ಬೋಂಡ ಇವೆಲ್ಲ ಅಂತಲ್ಲ. ಮತ್ತೆ ಅದರಲ್ಲೂ ಸ್ವಲ್ಪ ನೋಡಿಕೊಂಡು ಆದಷ್ಟು, ಈಗ ನಾರ್ಮಲ್ ಮನೇಲಿ ದಿನಾ ಬಜ್ಜಿ ಬೋಂಡ ಯಾರು ತಿನ್ಬೋದು, ಬಜ್ಜಿ ಬೋಂಡ ಮನೇಲಿ ಮಾಡ್ಕೊಂಡು ತಿನ್ಬೋದು, ಹೊರಗಡೆದಲ್ಲ. ದಿನ ಯಾರ ಮನೇಲಿನೂ ಮಾಡೋದಿಲ್ಲ, ತಿಂಗಳಿಗೊಮ್ಮೆನೋ 15 ದಿನಕ್ಕೊಮ್ಮೆನೋ ಮಾಡ್ತೀವಿ, ಅದರಲ್ಲಿ ತಪ್ಪಿಲ್ಲ. ಈಗ ನಮ್ಗೇನು 10 ರೂಪಾಯಿ ಕೊಟ್ಟರೆ 4 ಬಜ್ಜಿ ಬೋಂಡ ತೊಗೊಂಬಂದು ತಿನ್ನೋಣ, ಆ ಪದ್ಧತಿ ಬೇಡ, ಅದನ್ನ ನಿಲ್ಲಿಸಿ. ಎರಡನೇದು, ಈ 11:30 ಟೈಮಲ್ಲಿ ಹೊಟ್ಟೆ ತುಂಬ ಊಟ, ಯಾವ ರಿಸ್ಟ್ರಿಕ್ಷನು ಇಲ್ಲ. ಅಂದರೆ ನಿಮಗೆ ಅನ್ನ, ಬೇಳೆ, ಇಲ್ಲ 2 ರೊಟ್ಟಿ ಅಷ್ಟು ಪಲ್ಯ, ಆಮೇಲೆ ಅನ್ನ ಬೇಳೆ ತಿಂತೀರಿ. ಇದೆಲ್ಲ ತಿಂದಮೇಲೆ ಲಾಸ್ಟ್ಗೆ 1 ಲೋಟ ಮಜ್ಜಿಗೆ. ಆ ಮಜ್ಜಿಗೆಗೆ ನೀವೇನು ಹಾಕ್ಕೋಬೋದು, ಸ್ವಲ್ಪ 1 ಚಿಟಿಕೆಯಷ್ಟು ಹಿಂಗು, ಸ್ವಲ್ಪ ಈ ಜೀರಿಗೆ ಪುಡಿ. ಇದು ಯಾಕೆ ಹೇಳ್ತೀನಿ ಅಂದರೆ, ಈ ಗ್ಯಾಸ್ ಆಗೋದಿಲ್ಲ. ಈಗ ಏನಾಗ್ತದೆ ಸರ್, ನೀವು ಊಟ ನಿಲ್ಲಿಸ್ಬಿಟ್ಟಿದ್ದೀರಿ, ಕಡಿಮೆ ಮಾಡಿಬಿಟ್ಟಿದ್ದೀರಿ ಡಯಟು, ಆಮೇಲೆ ನನಗೆ ಗ್ಯಾಸ್ ಶುರುವಾಯಿತು ಅಂತ ಹೇಳ್ತಾರೆ. ಸೊ ಆ ಪ್ರಾಬ್ಲಮ್ ಬರಬಾರ್ದು
ಅಂತ ಹೇಳಿ ಇದೊಂದು ಕೊಡ್ತಿದ್ದೇನೆ, ಮಧ್ಯಾಹ್ನ ಊಟ ಆದಮೇಲೆ ಮಜ್ಜಿಗೆ. ಮತ್ತೆ ಈ 11-12 ಗಂಟೆ ತಿಂದ್ರಿ, ಈ 2-3 ಗಂಟೆ ಅಥವಾ 4 ಗಂಟೆ ಈ ಸ್ನ್ಯಾಕ್ ಟೈಮ್ ಇರುತ್ತಲ್ಲ, ಮಿಡ್ ಮೀಲ್ ಸ್ನ್ಯಾಕ್ ಅಂತ ಹೇಳೋ ಶುರುವಾಗಿದೆ. ಅಂದರೆ ಬ್ರೇಕ್ಫಾಸ್ಟು, ಲಂಚು, ಮಧ್ಯ ಅಂತ. ಸೊ ನಾನು ಆ ಟೈಮಲ್ಲಿ ಹಣ್ಣು, ಎನಿ ಸೀಸನಲ್ ಫ್ರೂಟ್, ಅಂದರೆ ನಿಮಗೆ ನಿಮ್ಮ ಲೊಕ್ಯಾಲಿಟಿಯಲ್ಲಿ ಲೋಕಲ್ ಆಗಿ ಸಿಗುವಂಥದ್ದು, ನಾನು ಹೇಳೋದು ರೀಜ್ನಲ್ ಲೋಕಲ್ ಫ್ರೂಟ್ಸ್ ತಗೋಬೇಕು. ಅಂದರೆ ನೀವು ಈ ಸೂಪರ್ ಮಾರ್ಕೆಟ್ಸ್ ಬಿಟ್ಟು ಈ ಲೋಕಲ್ ವೆಂಡರ್ಸ್ ಇರ್ತಾರೆ, ಈ ತಾತ ಅಜ್ಜಿಯವರು ಪುಟ್ಟಿ ತಗೊಂಬಂದು ಮಾಡ್ತಾರೆ ಫ್ರೂಟ್ಸ್, ಅವ್ರ ಹತ್ರ ಪರ್ಚೇಸ್ ಮಾಡಿ ಹಣ್ಣನ್ನ. ಸೊ ಅಲ್ಲಿ ಏನಾಗುತ್ತೆ, ಫ್ರೆಶ್ ಹಣ್ಣು ಇರುತ್ತೆ, ನಿಮಗೆ ಇಲ್ಲಿ ಲೋಕಲ್ ಗ್ರೋ ಆಗ ತಂದಿರ್ತಾರೆ, ಇನ್ನೊಂದು ಕಡಿಮೆ ಬೆಲೆ ಇರುತ್ತೆ. ಸೊ ಲೋಕಲಿ ಗ್ರೋನ್, ರೀಜನಲಿ ಗ್ರೋನ್ ಅಂತ ಹೇಳ್ತೀವಿ. ಮತ್ತೆ ಅತಿ ಕಡಿಮೆ ಬೆಲೆ, ಯಾವಾಗ ಆಗಿರಲಿ ಸೀಸನ್ ಫ್ರೂಟ್ ರೇಟ್ ಕಡಿಮೆ ಇರುತ್ತೆ. ಒಂದು ವೇಳೆ ಸೀಸನ್ ದಾಟೋದ್ರೆ ರೇಟ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಹಣ್ಣನ್ನ ಒಂದು ಬಟ್ಲು ಅಂದ್ರೆ 250 ಇಂದ 300 ಗ್ರಾಮ್, 250 300 ಗ್ರಾಮ್ ಅಷ್ಟು ಹಣ್ಣು ನೀವು ತಿನ್ಬೋದು. ಆಮೇಲೆ ಸಂಜೆ ಈ 6-6:30 ಮತ್ತೆ ಈ ಬೆಳಿಗ್ಗೆ ಊಟ, ಮಧ್ಯಾಹ್ನ ಫ್ರೂಟ್ಸ್ ಇವೆಲ್ಲ ಹೇಳಿದಿನಲ್ಲ, ಬೆಳಿಗ್ಗೆ ನಾನು ಗಂಜಿ, ಆಮೇಲೆ ಈ ಊಟ 11:30 ಮತ್ತೆ 3 ಗಂಟೆಗೆ ಹಣ್ಣು, ಇದ್ರ ಮಧ್ಯೆಯಲ್ಲಿ ½ ಗ್ಲಾಸ್ ವಾಟರ್ ಕುಡಿತಾ ಇರಬೇಕು. ಸಂಜೆ 6:30 ಟಿಫಿನ್ಸ್, ಲೈಟ್ ಟಿಫಿನ್ ಯಾವುದೇ ಆಗಿರಲಿ. ನಿಮ್ಮ ಟಿಫಿನ್ಸ್ ಅಲ್ಲಿ ಯಾವುದು ಬೇಡ ಅಂದ್ರೆ ಈ ರೈಸ್ ಅಂಶ ಇರುವಂತ ಟಿಫಿನ್, ಅಂದ್ರೆ ಈ ಪುಳಿಯೋಗರೆ, ಚಿತ್ರಾನ್ನ, ಈ ಬಿಸಿಬೇಳೆಭಾತ್ ಈ ರೀತಿದ್ ಬೇಡ. ನೀವು ಬೇಕಾದ್ರೆ ರೊಟ್ಟಿ, ದೋಸೆ, ಇಡ್ಲಿ ಅಥವಾ ಈ ಮುದ್ದೆ ಇಂಥವೆಲ್ಲನೂ ತಿನ್ಬೋದು 6:30-7 ಗಂಟೆಗೆ. ಆಮೇಲೆ ಮತ್ತೆ ಸೇಮ್ ಮಧ್ಯಾಹ್ನ ಮಾಡಿದಾಗೆ 1 ಲೋಟ ಮಜ್ಜಿಗೆ, ಆ ಮಜ್ಜಿಗೆಗೆ 1 ಚಿಟಿಕೆದಷ್ಟು ಹಿಂಗು ಮತ್ತೆ 1 ಸಣ್ಣ ಸ್ಪೂನ್ ಅಷ್ಟು ಜೀರಿಗೆ ಮಿಕ್ಸ್ ಮಾಡಿ ಕುಡಿದ್ರೆ ನಿಮಗೆ ಈ ಗ್ಯಾಸ್ಟ್ರಿಕ್ ಅನ್ನೋದನ್ನು ಆಗಲ್ಲ, ಹೊಟ್ಟೆ ಉಬ್ಬರನೂ ಆಗೋದಿಲ್ಲ. ಈ ಡಯಟಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ನೀವು ಫೇಸ್ ಮಾಡೋಂಥ ಪ್ರಾಬ್ಲಮ್ ಈ ಬ್ಲೋಟಿಂಗ್ ಅಂತ ಹೇಳ್ತೀವಿ. ಬ್ಲೋಟಿಂಗ್ ಅಂದ್ರೆ ಹೊಟ್ಟೆ ಉಬ್ಬರಾಗೋದು, ಹಸಿವಾಗದೇ ಇರೋದು, ಅಥವಾ ತಿನ್ನೋಕ್ಕೆ ಮನಸ್ಸಿರದೇ ಇರೋದು, ಇದೆಲ್ಲ ಆಗಕ್ಕೆ ಕಾರಣ ಆ ಬ್ಲೋಟಿಂಗ್, ಜೀರ್ಣ ಸರಿಯಾಗಿ ಆಗೋದಿಲ್ಲ. ಸೊ ನಾನು ಹೇಳಿದ ಥರ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಜೀರ್ಣ ಸಮಸ್ಯೆನೂ ಬರಲ್ಲ. ಬಿಕಾಸ್ ಯಾಕಂದ್ರೆ ಮಧ್ಯಾಹ್ನ 11:30 ಊಟ ಆದ್ಮೇಲೆ 2-3 ಗಂಟೆ ಫೈಬರ್ ಕೊಟ್ಟಿನಿ, ಫ್ರೂಟ್ಸ್. ಇನ್ನೊಂದು, ಯಾವುದೇ ಫ್ರೂಟ್ ತಿಂದ್ರು ಹಣ್ಣಾಗಿ ತಿನ್ಬೇಕು, ಕಾಯಿ ಮೇಲೆ ಯಾವತ್ತೂ ತಿನ್ನಬಾರ್ದು, ಹಣ್ಣಾಗಿರ್ಬೇಕು. ನಂತರ ಈ ರಾತ್ರಿ 7 ಗಂಟೆಗೆ ಮಜ್ಜಿಗೆ ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡ್ಬೇಕು. ಸೊ ಈ ರೀತಿ ನೀವು ರೆಗ್ಯುಲರ್ ಆಗಿ ವಾರದಲ್ಲಿ 5 ದಿನ ಈ ರೀತಿ ಮಾಡಿ. ಮತ್ತೆ 2 ದಿನ ವಾರದಲ್ಲಿ ಲಿಕ್ವಿಡ್ ಡಯಟ್ ಅನ್ನೋದು ಮಾಡಬೇಕು. ಅದನ್ನ ನಾನು ಈ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಈ ವಿಡಿಯೋದಲ್ಲಿ ನಾವು ಈ 5 days a week, ವಾರದಲ್ಲಿ 5 ದಿನ ಯಾವ ರೀತಿ ಆಹಾರ ತಿನ್ಬೇಕು ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು 2 ದಿನ ಏನ್ ಮಾಡಬೇಕು, ಅದೇ ಸೀಕ್ರೆಟ್ ಇಲ್ಲ. ಆ 2 ದಿನ ನೀವು ಮಾಡೋದ್ರಿಂದನೇ ವೇಟ್ ಲಾಸ್ ಆಗೋದು. ಇದು ಮಾಡೋದ್ರಿಂದ ವೇಟ್ ಗೇನ್ ಆಗೋದು ನಿಲ್ತೀರಿ, ಫಸ್ಟ್ ಮೇಂಟೈನ್ ಆಗುತ್ತೆ. ಆ 2 days a week ಮಾಡ್ತಿರಲ್ಲ, ಅದರಿಂದನೇ ನಿಮಗೆ ವೇಟ್ ಲಾಸ್ ಆಗೋದು. ಸೊ ಆ 2 days ಡಿಟಾಕ್ಸ್ ಡಯಟ್ ಅಂತ ಹೇಳ್ತೀನಿ ನಾನು. ಕೆಲವೊಬ್ಬರಿಗೆ ನಾವು ಅದನ್ನ ಲಿಕ್ವಿಡ್ ಡಯಟ್ ಅಂತ ಹೇಳ್ತೀವಿ. ಆ ಲಿಕ್ವಿಡ್ ಡಯಟ್ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಷ್ಟವರೆಗೆ ನಮಸ್ಕಾರ.